ಮಗು ಹರಿಶ್ಚಂದ್ರ, ಅಪ್ಪ, ಯಾರು ನನಗೆ ಚಾಂಡಾಲನಾಗೆಂದು ಶಾಪ ಕೊಟ್ಟರೋ ಹಾ, ಅಂಥ ವಾಸಿಷ್ಠರು ಇನ್ನು ನಮಗೆ ಒಲುಮೆಯನ್ನು ಕರುಣೆಯನ್ನು ತೋರಿಸುವಂತಹ ನಿರೀಕ್ಷೆ ನನಗೇನೂ ಇಲ್ಲ. ಹೌದೇ? ಆದ್ದರಿಂದ ನೀನು ಅವರನ್ನು ಒಲಿಸಿ ಬೇಡುವಂತಹ ಅವಶ್ಯಕತೆಯೇ ಇಲ್ಲ. ಕುಮಾರ, ಅಪ್ಪ, ನಾನೊಂದು ನಿಶ್ಚಯ ಮಾಡಿದ್ದೇನೆ. ಏನದು? ಮಹಾ ತಪಸ್ವಿಗಳಾದಂತಹ ಮಹರ್ಷಿ ವಿಶ್ವಾಮಿತ್ರರನ್ನ ಅನುಸರಿಸಿ ಹಾ, ಅವರಲ್ಲಿ 101ನೆಯ ಯಾಗವನ್ನು ಮಾಡುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಹಾ, ಅಂತ ಮಹರ್ಷಿಗಳೇನಾದರೂ ಮನಸ್ಸು ಮಾಡಿ ಯಾಗವನ್ನು ಮಾಡಿಸಿದರೆ ಈ ಚಾಂಡಾಲತ್ವ ಇದ್ದರೂ ಕೂಡ ಯಾಗ ಮಾಡಿ ಪುನೀತನಾಗಿ ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಹಾ, ಆ ಪ್ರಯತ್ನ ಮಾಡ್ತೇನೆ. ಅದಿಲ್ಲವಾದ್ರೆ ನಾನೇ ಘೋರವಾದಂತಹ ತಪಸ್ಸಿನಲ್ಲಿ ನಿರತನಾಗಿ ಈ ಜನ್ಮಕ್ಕೆ ಅಂಟಿರತಕ್ಕಂತಹ ಈ ದೋಷವನ್ನ ಕಳೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಮಗು, ಅಪ್ಪ, ಸ್ವರ್ಗಕ್ಕೆ ಹೋಗಬೇಕೆಂಬ ಅಭಿಲಾಷೆಯಿಂದ ಈ ಲೋಕದ ಸಮಸ್ತ ಸೌಭಾಗ್ಯಗಳನ್ನೂ ಕೂಡ ನಾನು ಮರೆತು ಇದರಿಂದ ಈಗಾಗಲೇ ಪರಾಂಗುಖನಾಗಿ ಬಿಟ್ಟಿದ್ದೇನೆ. ಹಾ, ಅದಕ್ಕಾಗಿ ಇದು ಹಿಂದೆ ನಿನಗೆ ರಾಜ್ಯಾಭಿಷೇಕವನ್ನು ಮಾಡ್ತೇನೆ. ಈ ಧಾರಣೆಯನ್ನ ನೀನು ಸುಕ್ಷೇಮದಿಂದ ಪಾಲಿಸಿಕೊಂಡು ಬಾ. ಇದು ನಾನು ಹೊರಟೆ ಅರಣ್ಯಕ್ಕೆ ಹೋಗ್ತೇನೆ. ಮಗು, ಪಟ್ಟಾಭಿಷಿಕ್ತನಾಗಿ ಸುಖವಾಗಿ ರಾಜ್ಯವನ್ನು ಪರಿಪಾಲಿಸು. ಅಪ್ಪ, ಮನುಮಾಂಡಾದಿಗಳು ಆಳಿದಂತಹ ಈ ಸಿಂಹಾಸನ ಏರುವ ಈ ಸೌಭಾಗ್ಯ ನನಗೆ ಸಿಕ್ಕಿತು ಅಂತ ನಾನು ಒಬ್ಬುವುದಿಲ್ಲ ಅಪ್ಪ. ಹಾ. ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ ಹಾ. ನನ್ನನ್ನು ಸೂರ್ಯವಂಶದ ಒಬ್ಬ ಒಳ್ಳೆಯ ಪ್ರಭುವನ್ನಾಗಿಸೀತು ಎನ್ನುವ ಭರವಸೆಯೊಂದಿಗೆ ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿದ್ದೇನೆ. ಶ್ರೇಯೋಸ್ತು. ದೂರ ನಿಲ್ಲು, ದೂರ ನಿಲ್ಲಲು ನೀನಾರು ಚಂಡಾಲ. ಸ್ವಾಮಿ ವಿಶ್ವಾಮಿತ್ರರೇ, ವಿಶ್ವಾಮಿತ್ರರೇ, ಧ್ಯಾನಾಗ್ರನಾಗಿರುವ ನಾನು ಬಹಿರ್ಮುಖನಾಗುವ ವೇಳೆಗೆ ಸರಿಯಾಗಿ ಹಾ, ನನ್ನ ಪಾದಮೂಲದಲ್ಲಿ ನಮಸ್ಕರಿಸುವುದಕ್ಕೆ ಸಿದ್ಧನಾದಿಯಲ್ಲ. ಹೌದು ಸ್ವಾಮಿ. ದೂರ ನಿಲ್ಲು. ಯಾಕೆ? ನಿನ್ನನ್ನು ನೋಡಿದರೆ ಆಶ್ಚರ್ಯವಾಗುತ್ತಿದೆ. ವಸ್ತ್ರ, ವಪು, ವಾಕ್ಯ, ವಿದ್ಯಾ, ವಿನಯಗಳಿಂದ ಒಬ್ಬ ವ್ಯಕ್ತಿತ್ವವನ್ನು ಗುರುತಿಸಬಹುದಾಗಿದೆ. ನೀನು ಚಂಡಾಲ. ಸ್ವಾಮಿ, ಯಾಕೆ ಹೀಗಿದ್ಯಾ? ನಿನ್ನ ಮಾತುಗಳಲ್ಲಿ ದೋಷ ಕಾಣೋದಿಲ್ಲ. ನಿನ್ನ ಅಂಗ ಸೌಷ್ಠವದಲ್ಲಿ ಕೊರತೆ ಇಲ್ಲ. ನೀನು ಧರಿಸಿರುವ ಆಭರಣಾದಿಗಳು, ವಸ್ತ್ರ ವಿಶೇಷಗಳು ನಿನ್ನ ಯೋಗ್ಯತೆಯನ್ನು ಸೂಚಿಸಬೇಕಾಗಿತ್ತು. ಅವರು ಹೀಗಿರುವ ಯಾಕೆ? ಇಲ್ಲಿಗೆ ಬಂದುದೇನು? ಹೇಳು, ಹೇಳು. ಖ್ಯಾತ ತ್ರಿಶಂಕು ಸಾಕೇತಾಧೀನಾಥ ಖ್ಯಾತ ತ್ರಿಶಂಕು ಸಾಕೇತಾಧೀನಾಥ ಕದ್ಯೋತ ಔಷಧರು ಸ್ವಾಮಿ ತಪೋಧನರೇ, ಏನು? ನನ್ನನ್ನು ನೋಡಿ ನೀವು ಈ ಪ್ರಶ್ನೆ ಮಾಡುತ್ತಿರುವುದು ನಾನು ವಿಶೇಷ ಖಿನ್ನನಾಗಿದ್ದೇನೆ. ಕಣ್ಣೀರಲ್ಲಿ ಸುತ್ತಿರುವೆಯಲ್ಲ ಸ್ವಾಮಿ, ಸೂರ್ಯವಂಶದಲ್ಲಿ ಉದ್ಭವನಾದಂತಹ ತ್ರಿಶಂಕು ನಾನು. ಸಾಕೇತ ಹೊರೆಯನ್ನು ಆಳುವವನು ನಾನು ಸ್ವಾಮಿ. ತ್ರಿಶಂಕುವೇ? ಹೌದು. ಓ ಸತ್ಯವ್ರತನೇ, ಸ್ವಾಮಿನ್, ನಿನಗೆ ಈ ದುರವಸ್ಥೆ ಏಕೆ ಪ್ರಾಪ್ತವಾಯಿತು? ಋಷಿ ಶ್ರೇಷ್ಠರೇ, 100 ಯಾಗಗಳನ್ನು ಮಾಡಿ ವಶಿಷ್ಠ ಮುಖದಿಂದ ಆಶೀರ್ವದಿಸಲ್ಪಟ್ಟು 101ನೇ ಯಾಗವನ್ನು ಮಾಡಿಸಿ ನನಗೆ ಆ ಪುಣ್ಯ ಫಲ ಪ್ರಾಪ್ತಿಯಾಗಬೇಕು ಅಂತ ಕೇಳಿದಾಗ ಆ 101ನೇ ಯಾಗವನ್ನು ಮಾಡಿಸಲು ವಶಿಷ್ಠರು ನಿರಾಕರಿಸಿದರು. ಕುಲವು ಪುತ್ರರೆಂದು ವಾಸಿಷ್ಠರನ್ನು ಹೋಗಿ ಪ್ರಾರ್ಥಿಸಿದೆ. ಏನೆಂದರೆ ಅವರೂ ನಿರಾಕರಿಸಿದರು. ಓಹೋ, ತಮ್ಮನ್ನಲ್ಲದೆ ಬೇರೊಬ್ಬ ತಪೋಧನರನ್ನು ಇಟ್ಟುಕೊಂಡಾದರೂ ಕೂಡ ಈ ಪುಣ್ಯ ಫಲ ಪ್ರಾಪ್ತಿಗಾಗಿ 101ನೇ ಯಾಗವನ್ನು ಮಾಡುತ್ತೇನೆಂದಾಗ ಮಹಾ ಕೋಪದಿಂದ ನನಗೆ ಈ ಚಾಂಡಾಲತ್ವವನ್ನ ಶಾಪವಾಗಿ ನೀಡಿಬಿಟ್ಟರು ಸ್ವಾಮಿ. ಸ್ವಾಮಿ, ಆ 101ನೇ ಯಾಗವನ್ನ ನೀವು ಮಾಡಿಸಿ ನನ್ನನ್ನು ಪುನೀತನನ್ನಾಗಿ ಮಾಡಿ ಸಶರೀರನಾಗಿ ಸ್ವರ್ಗವಾಸಿ ಆಗುವಂತೆ ಮಾಡಬೇಕೆಂದು ನಿಮ್ಮಲ್ಲಿ ವಿನಮ್ರವಾದ ವಿನಂತಿ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದೇನೆ ಸ್ವಾಮಿ. ನಿರಾಕರಿಸಿ
ಹಾ ನಿನ್ನ ಮನಸ್ಸಿನ ದುಃಖವನ್ನು ಬಿಡು. ಆಗ. ಆ ವಸಿಷ್ಠನಿಗೆ ನೀನು ಹೆರಬೇಕಾಗಿಲ್ಲ. ನಿನ್ನ ನಡುಗುತ್ತಿರುವ ಒಳಗಂದಿಲ್ಲ. ನಾನು ಪ್ರೀತಿಯಿಂದ ವಾತ್ಸಲ್ಯಪೂರ್ಣ ಹೃದಯದಿಂದ ಮುಟ್ಟಿ ನಿನ್ನನ್ನು ತೃಪ್ತಿಪಡಿಸುತ್ತೇನೆ. ಸ್ವಾಮಿನ್ ನನ್ನಂತಾಗಿರುವಾಗ ನೀನು ಭಯಪಡುವುದೇಕೆ? ಇಲ್ಲ. ಮನುಷ್ಯನ ಕಾಮಧೇನುವೆಂದರೆ ಯಜ್ಞ. ಯಜ್ಞಗಳಿಂದ ಪಡೆಯಲು ಅಸಾಧ್ಯವಾದ ಈ ಪ್ರಪಂಚದಲ್ಲಿ ಇಲ್ಲ. ಹೌದು. ನಿನ್ನನ್ನು ಸಶರೀರನಾಗಿ ಸ್ವರ್ಗಲೋಕವನ್ನು ಏರುವಂತೆ ಅಲ್ಲಿನ ದಿವ್ಯ ಭೋಗಗಳನ್ನು ಅನುಭವಿಸುವಂತೆ ನಾನು ಮಾಡ್ತೇನೆ. ಅನುಗ್ರಹೀತರಾದೆ. ಅನುಗ್ರಹಿತರಾದೆ. ಮಾನವರಲ್ಲಿ ಬುದ್ಧಿಭೂತಾಂಶ ಅಧಿಕ ಪ್ರಮಾಣದಲ್ಲಿರುವುದರಿಂದ ಆತನು ವ್ಯೋಮಕಾರಿಯಾಗಲಾರ. ಮಾನವ ದೇಹವನ್ನು ದಿವ್ಯ ದೇಹವಾಗಿಸುವುದೆಂತು ಎಂಬುದನ್ನು ನಾನು ಸರಿಯಾಗಿಯೇ ತಿಳಿದುಕೊಂಡಿದ್ದೇನೆ. ನಿನ್ನಿಂದಲೇ ಅಮರಾತ್ಮವನ್ನು ನಡೆಸಿ ಆ ಮೂಲಕ ಸ್ವರ್ಗವನ್ನು ಏರುವುದಕ್ಕೆ ಬೇಕಾದುದನ್ನು ನಾನು ಒದಗಿಸಿಕೊಡ್ತೇನೆ. ಸ್ವಾಮಿ, ಸರಯೂ ನದಿ ತೀರದಲ್ಲಿ ನೀನು ಎಷ್ಟು ಯಜ್ಞಗಳನ್ನು ಮಾಡಿರುವೆ ಎಂಬುದನ್ನು ನಾನು ತಿಳಿಯದವನಲ್ಲ. ಅರಸ ಸ್ವಾಮಿ, ಬೇಕು ಎನ್ನುವವನಿಗಿಂತ ಸಾಕೆನ್ನುವನು ಈ ಪ್ರಪಂಚದಲ್ಲಿ ಹೆಚ್ಚಿನವನಿಗಿಸ್ತಾನೆ. ಆದರೆ ಆಶಾ ಪಾಶವನ್ನು ಛೇದಿಸುವುದಕ್ಕೆ ನೀನು ಶಕ್ತನಾಗಿಲ್ಲ. ಈ ಯಜ್ಞದ ಮೂಲಕ ನಿನ್ನ ತ್ಯಾಗ ಮನೋಭಾವ ಏನು ಎಂಬುದು ಲೋಕಕ್ಕೆ ಸ್ಪಷ್ಟವಾಗಲಿ. ನಿನ್ನ ಗುರುವಾಗಿ ನಿನ್ನಿಂದಲೇ ಯಾಗವನ್ನು ಮಾಡಿಸಿ ಸ್ವರ್ಗದಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡ್ತೇನೆ. ಯಾರು ಮುನಿದರೂ ನನಗದು ಲಕ್ಷ್ಯವಲ್ಲ. ನಿನ್ನ ಇಷ್ಟವನ್ನು ಪೂರೈಸುತ್ತೇನೆ. ಯಜ್ಞಕ್ಕೆ ಬೇಕಾದ ಸಂಭಾರಗಳನ್ನಿಲ್ಲ ನೀನು ಸಿದ್ಧಪಡಿಸು. ನಿನ್ನವರು ನೋಡುತ್ತಿರುವಂತೆ ಸ್ವರ್ಗಕ್ಕೆ ನಾನು ಕಳುಹಿಸ್ತೇನೆ. ಸರಯೂ ನದಿ ತೀರದ ಅನುಗ್ರಹೀತರಾದೆ. ಯಜ್ಞಕ್ಕೆ ಬೇಕಾದಂತಹ ಸಂಭಾರಗಳನ್ನೆಲ್ಲ ಒದಗಿಸಿದ್ದೇನೆ. ಸ್ವಾಮಿ, ಯಜ್ಞ ಪ್ರಾರಂಭ ಆಗಲಿ. ಆಗಲಿ ಆಗಲಿ. ತ್ರಿಂಶತ್ಕೋಟಿ ದೇವತೆಗಳು, ಅಷ್ಟದಿಕ್ಪಾಲಕರು, ಮಣಿಮಣಿಗಳು ಸೇರಿದಂತಹ ಸುಧರ್ಮ ಸಭೆಯ ಅಧಿಕಾರಿಯಾಗಿ ಲೋಕದ ಧರ್ಮ ನ್ಯಾಯ ನೀತಿಗಳನ್ನು ವ್ಯವಸ್ಥಿತವಾಗಿ ಪರಿಪಾಲಿಸತಕ್ಕಂತಹ ಇಂದ್ರ ಎಂದಿನಂತೆ ಓಲಗ ಕೊಟ್ಟಿದ್ದೇನೆ. ಲೋಕದ ವರ್ತಮಾನಗಳನ್ನು ಏನು ಅಂತ ವಿಚಾರ ಮಾಡ್ತಾ ಇದ್ದ ಹಾಗೆ ಏನಿದು ಸುಧರ್ಮ ಸಭೆಯನ್ನು ವಿಶಿಷ್ಟವಾದಂತಹ ಒಂದು ಹೋಮ ಧೂಮ ಪ್ರವೇಶ ಮಾಡ್ತಾ ಇದೆ. ಯಾವ ಯಾಗ ಇದು? ಏನು? ಓಹೋ, ಅರ್ಥವಾಯಿತು. ಸರಯೂ ನದಿ ತೀರದಲ್ಲಿ ಸೂರ್ಯವಂಶದ ರಾಜನಾದಂತಹ ಸತ್ಯವ್ರತ ಸದ್ಯ ತ್ರಿಶಂಕುವೆನಿಸಿ ಚಂಡಾಲನಾದವನ್ನು ಮುಂದಿಟ್ಟುಕೊಂಡು ವಿಶ್ವಾಮಿತ್ರ ಅವರಿಗೆ ಪುರೋಹಿತನಾಗಿ ಅಮರಾಧ್ವರವನ್ನು ಮಾಡಿಸ್ತಾ ಇದ್ದಾನೆ. ಇದು ಅಕ್ರಮದ ಯಾಗ. ಮೊದಲೇ ಅವನು ಚಂಡಾಲ, ಇವನು ಕ್ಷತ್ರಿಯ. ಯಾಗ ಮಾಡಿಸುವವನು ಕ್ಷತ್ರಿಯ, ಅಲ್ಲಿ ಮಾಡಿಸುವವನು ಚಂಡಾಲ. ಈ ಅಮರಾಧ್ವರಕ್ಕೆ ನಾವು ಅವನ ಹವಿಸ್ಸು ಕೊಡ್ತಾನೆ ಅಂತ ಹವಿಸ್ಸಿಗಾಗಿ ಹೋಗುವುದಲ್ಲ. ಈ ಪ್ರವೃತ್ತಿಯನ್ನು ನಿಲ್ಲಿಸಬೇಕು. ಮೇಲಾಗಿ ಅಮರಾಧ್ವರಕ್ಕೆ ಬೇಕಾದಂತಹ ಯಾವ ಅರ್ಹತೆಯೂ ತ್ರಿಶಂಕುವಿಗಿಲ್ಲ. ಆದ್ರಿಂದ ದೇವತೆಗಳು, ಅಷ್ಟದಿಕ್ಪಾಲಕರು ಯಾರೂ ಇದಕ್ಕೆ ಹೋಗಬಾರದು. ನಾನು ಹೋಗುವುದಿಲ್ಲ, ಹವಿಸ್ಸನ್ನು ಸ್ವೀಕರಿಸುವುದಿಲ್ಲ. ಯಜ್ಞ ಭಂಗವಾಗಲಿ ನೋಡೋಣ. ರಾಜೇಂದ್ರ, ಏನು? ಸರಯೂ ನದಿ ತೀರದಲ್ಲಿ ನಿರ್ಮಿತವಾದ ಈ ಭವ್ಯ ದೇವ ಯಜನದಲ್ಲಿ ನಾವು ಯಜ್ಞವನ್ನು ಆರಂಭಿಸಿದ್ದೇವೆ. ಹೌದು ಸ್ವಾಮಿ. ನಾನು ಗೋತ್ರದ ಬ್ರಾಹ್ಮಣರನ್ನು ಕರೆಸಿಕೊಂಡಿದ್ದೇವೆ. ನಿಜ. ಯಮಲಕ್ಷ್ಮಿಯು ಬ್ರಹ್ಮನಾಗಿ, ನಾನು ಅರ್ಜುವರಿಯುವಾಗಿ ನಡೆಸಲ್ಪಡುವಂತಹ ಈ ಯಾಗದಿಂದ ಸಂತೃಪ್ತರಾದ ದೇವತೆಗಳು ನಿನಗೆ ಸ್ವರ್ಗವನ್ನು ಕೊಡುವರೆಂಬ ಭರವಸೆ ನನಗಿದೆ. ಆದ್ದರಿಂದಲೇ ಎಲ್ಲರಿಂದಲೂ ಆಶೀರ್ವಾದವನ್ನು ಪಡೆದ ನೀನು ನಿನ್ನ ಶುಭ ಕಾಮನೆಯನ್ನು ಸ್ಪಷ್ಟೀಕರಿಸಿದರು. ಇದು ಈ ಯಜ್ಞದಲ್ಲಿ ಅರ್ಪಿತವಾದ ಹವಿಸ್ಸನ್ನುಂಡು ದೇವತೆಗಳು
ತೃಪ್ತರಾಗಿ ನಿನಗೆ ಸ್ವರ್ಗವನ್ನು ಅನುಗ್ರಹಿಸ್ತಾರೆ. ಸಂದೇಹಿಸಬೇಡ, ಸಿದ್ಧನಾಗು ಸಿದ್ಧನಾಗು. ಋಷಿವರ ಋಷಿಯ ಲಾಲಿಸು ಹವ್ಯ ಭಾಗಕ್ಕೆ ಸುಮನ ಪರಾರು ಬರಲಿಲ್ಲ ಸ್ವರ್ಗಕ್ಕೆ ಸಶರೀರನಾಗಿ ಹೋಗುವುದಕ್ಕಿತ್ತು ಭಾವ ವಿಷಮವಾಗುವುದಕ್ಕಾಗಿದ್ದರು. ತಪೋಧನರೇ, ಸಾಂಗೋಪಾಂಗವಾಗಿ ನಡೆಯುತ್ತಿರುವಂತಹ ಈ ಯಜ್ಞದಲ್ಲಿ ಹವಿರ್ಭಾಗವನ್ನು ತಾವು ಅಗ್ನಿಮುಖದಲ್ಲಿ ಸಮರ್ಪಿಸಿದಾಗ ಅದನ್ನು ಸ್ವೀಕರಿಸುವುದಕ್ಕೋಸ್ಕರವಾಗಿ ಪ್ರತ್ಯಕ್ಷವಾಗಿ ಬರಬೇಕಾದಂತಹ ಇಂದ್ರಾದಿ ದೇವತೆಗಳು ಇನ್ನೂ ಕಾಣುತ್ತಿಲ್ಲ. ಸ್ವಾಮಿ, ಯಾಕೋ ಅವರು ಬರುವ ಸ್ಥಿತಿಯೂ ನನಗೆ ಅರ್ಥವಾಗುತ್ತಿಲ್ಲ, ಕಾಣುತ್ತಿಲ್ಲ. ನಿನ್ನ ಶರೀರ ದಿವ್ಯ ಶರೀರವಾಗಿದೆ. ಅಶ್ವಿನಿ ದೇವತೆಗಳ ಅನುಗ್ರಹವನ್ನು ಸಂಪಾದಿಸಿದ ನಾನು ನಿನ್ನ ದೇಹಸ್ಥವಾದ ಮೃತ್ಯುವಾಚವನ್ನು ವರ್ಣವಾಚವನ್ನು ಬೇರ್ಪಡಿಸಿದ್ದೇನೆ. ಆದರೆ ಏನು ಸ್ವಾಮಿ, ಸಶರೀರನಾಗಿ ನಾನು ಸ್ವರ್ಗಕ್ಕೆ ಹೋಗುವುದಕ್ಕೆ ಈ ದೇವತೆಗಳು ಯಾವುದೋ ಮನುಷ್ಯನಿಂದ ತಂತ್ರವನ್ನು ಆರಂಭಿಸಿದ್ದಾರೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ಆದ್ದರಿಂದ ನಾನು ಈ ಶರೀರ ಸಹಿತನಾಗಿಯೇ ಸ್ವರ್ಗಕ್ಕೆ ಹೋಗುವಂತಹ ವಿಷಯದಲ್ಲಿ ಏನೋ ಪ್ರತ್ಯಯ ಉಂಟಾಗಬಹುದು ಎನ್ನುವಂತಹ ಸಂಶಯ ನನ್ನ ಬಾಧಿಸುತ್ತಿದೆಯಲ್ಲ, ಏನು ಮಾಡಬೇಕು ಸ್ವಾಮಿ? ಸ್ವಾಮಿ, ಜಗತ್ತಿಗೆ ಹಿತವನ್ನುಂಟು ಮಾಡುವನೆಂದು ಯಾವನನ್ನು ನಾವು ನಂಬಿದ್ದೆವು. ಆ ಗೋಪ್ತಾರಿಯ ರೀತಿ ಮತ್ಸರಿಯಾದನೆ ಖಾತ್ರಿ ವಲ್ಲಭ ಸ್ವಾಮಿ, ನೀನು ಹೆದರಬೇಕಾದುದಿಲ್ಲ. ಆಗಬಹುದು. ಈ ಕೌಶಿಕನ ಸತ್ವವನ್ನು ತಿಳಿಯಲಿದ್ದುದರಿಂದಲೇ ಇಂದ್ರಾದಿಗಳು ಹವಿಸ್ಸನ್ನು ಸ್ವೀಕರಿಸುವುದಕ್ಕೆ ಬಂದಿಲ್ಲವೇನು? ಆಪೋದೇವಿಯರ ಅನುಗ್ರಹದಿಂದ ಲೋಕಲೋಕಗಳನ್ನು ನಿರ್ಮಿಸಬಲ್ಲ ಈ ಚಂಡ ಕೌಶಿಕರನ್ನು ತಿಳಿಯದವರಿಗೆ ತಿಳಿಸಿಕೊಡುವಂತಹ ಯೋಗ ತಾನಾಗಿಯೇ ಕೂಡಿ ಬಂದಿದೆ. ಇಲ್ಲಿ ಸೇರಿದ ಮುನಿಗಳನ್ನು ಕಂಡಿದೆ. ಆ ಇಂದ್ರಾದಿಗಳನ್ನು ಹವಿಸ್ಸನ್ನರ್ಪಿಸುವುದಕ್ಕೆ ನಾವು ಕರೆದರೆ ಒಬ್ಬನೂ ಇಲ್ಲಿಗೆ ಬಂದಿಲ್ಲವೆಂದರೆ ಆಶ್ಚರ್ಯ. ವಾರಗಳಲ್ಲಿ ಅಮಂಗಲಕಾರಕವಾದಂತಹ ವಾರವನ್ನೇ ನಾವು ಮಂಗಳವಾರವೆನ್ನುವಂತೆ ಯಾರೋ ಕ್ಷುದ್ಧ ಹೃದಯವುಳ್ಳವರು, ಕ್ಷುಲ್ಲಕ ಭಾವನೆಯುಳ್ಳವರು ಅವರನ್ನೇ ಸುಮನಸರೆಂದು ಕರೆದು ತಪ್ಪು ಮಾಡಿದೆವು. ನೀನು ಬೇಕಾಗಿಲ್ಲ ಸ್ವಾಮಿ. ನಿರ್ಮಲ ವಿಮಾನವನೊಂದ ಮಾಡಿ ತದಂತರಾಳದಲ್ಲಿ ಕೌಶಿಕ ನಲಿದು ಸ್ವರ್ಗಂಗಚ್ಚ ಪಾರ್ಥಿವ ತಿಲಕ ಏನೇ ನೃಪ ಸಹಿತ ಇದೀ ತಪ್ಪರವ. ಕೌಶಿಕನ ಮಾತು ವ್ಯರ್ಥವಾಗುವುದಿಲ್ಲ. ನಾನು ನಿನಗಿತ್ತ ಆಶ್ವಾಸನೆಯಂತೆ ಸ್ವರ್ಗಲೋಕಕ್ಕೆ ಹೋಗಬೇಕಾದ ಅನುಕೂಲತೆಗಳನ್ನು ಒದಗಿಸಿಕೊಡ್ತೇನೆ. ಏನು ಅರಸ ಸ್ವಾಮಿ, ನೀನು ಅವರಲ್ಲಿನ ತಪಸ್ಸಿನ ಫಲ ಏನು ಎಂಬುದನ್ನು ಈ ಲೋಕದವರಿಗೆ ನನ್ನ ಶಕ್ತಿಯನ್ನು ಇಂದ್ರಾದಿಗಳಿಗೆ ತಿಳಿಸುವುದಕ್ಕೆ ಅವಕಾಶ ಒದಗಿ ಬಂದಿದೆ. ಯಜ್ಞವನ್ನು ಪೂರ್ಣಗೊಳಿಸಿ ಅದರ ಫಲವನ್ನಿರೋ ನಿನಗೆ ಧಾರೆ ಎರೆದಿದ್ದೇನೆ. ಧೈರ್ಯವಾಗಿರು ಸ್ವಾಮಿ. ನಿನ್ನ ದೇಹದ ಪೃಥ್ವಿ ಭೂತಾಂಶದ ಹೊರಹೊದಿಗೆ ಕಳೆದು ನೀಡುತ್ತಿರುವಂತೆ ಮಂತ್ರದಿಂದಲೇ ಸಿದ್ಧಗೊಳಿಸಿದ ಈ ದಿವ್ಯ ವಿಮಾನಾರೂಢನಾಗಿ ನೀನು ಸ್ವರ್ಗವನ್ನು ಸೇರಬೇಕು, ಏರಬೇಕು. ಸ್ವರ್ಗಂಗಚ್ಛ ನವರೆಣ್ಯ, ಸ್ವರ್ಗಂಗಚ್ಛ. ತಪೋಧನ, ನಿಮ್ಮ ಮಾತಿನಂತೆ ನೀವು ನಿರ್ಮಿಸಿದಂತಹ ದಿವ್ಯವಾದಂತಹ ವಿಮಾನದಲ್ಲಿ ಕುಳಿತಿದ್ದೇನೆ. ತಮ್ಮ ತಪೋಶಕ್ತಿಯಿಂದ ವಿಮಾನವು ಮೇಲೆ ಏರ್ತಾ ಇದೆ. ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೇನೆ. ಆಶೀರ್ವದಿಸಬೇಕು. ನೋಡಿದ್ರೆ ದಿಕ್ಪಾಲಕರೆಲ್ಲ ಕಂಡಿರೆ ಯಮ, ವರುಣ, ವಾಯು, ಅಗ್ನಿ ನೋಡಿದ್ರ
ಕೌಶಿಕ ತಾನೊಬ್ಬ ತಪಸ್ವಿ, ತಾನು ಮಾಡಿದ್ದೇ ನಡೆಯುತ್ತದೆ, ಮಂತ್ರಾಧೀನರಾಗಿದ್ದಾರೆ ದೇವತೆಗಳು ಅಂತ ಅಕ್ರಮದ ಯಾಗ, ಅಕ್ರಮದ ಕ್ರಮ, ಶಾಸ್ತ್ರ ವಿರೋಧ, ಲೋಕದ ವ್ಯವಸ್ಥೆಗೆ ವಿರೋಧವಾಗಿ ವಿಮಾನವೊಂದನ್ನು ನಿರ್ಮಿಸಿ ಅಯೋಗ್ಯರಾದಂತಹ ಆ ತ್ರಿಶಂಕು ಸತ್ಯವ್ರತನನ್ನು ಸ್ವರ್ಗಕ್ಕೇರಿಸ್ತಾ ಇದ್ದಾನಲ್ಲ, ಇದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಲೇಬೇಕು. ಏನು ನೋಡ್ತೀರಿ? ನೂಕಿ ಆ ವಿಮಾನವನ್ನು ಕೆಳಗೆ. ಏನು ನೋಡ್ತೀರಿ? ನೂಕಿರಿ ಅವರನ್ನು. ಚಂಡಾಲನಾಗಿ 3 ದೋಷಗಳನ್ನು ಮಾಡಿ ತ್ರಿಶಂಕುವೆನಿಸಿದ ಒಬ್ಬನಿಗೂ ಸ್ವರ್ಗಕ್ಕೆ ಪ್ರವೇಶ ಸಿಗ್ತದೆ ಅಂತ ಆದ್ರೆ ಸ್ವರ್ಗ ಬಹಳ ಅಗ್ಗವಾಗಿ ಹೋದೀತು. ಆ ವಿಶ್ವಾಮಿತ್ರ ತನ್ನ ಅಹಂಕಾರವನ್ನು ಇನ್ನಾದರೂ ನಿಲ್ಲಿಸಬೇಕು. ದೇವತೆಗಳೇನು, ದೇವತೆಗಳ ಶಕ್ತಿ ಏನು, ಯಜ್ಞವನ್ನು ಮಾಡುವುದರಲ್ಲಿ ಯಾವ ಕ್ರಮವನ್ನು ಅನುಸರಿಸಬೇಕು, ಯಾವ ವಿನಯ ಬೇಕು ಎಂಬ ಪಾಠ ವಿಶ್ವಾಮಿತ್ರನಿಗೂ ಆಗಬೇಕು, ತ್ರಿಶಂಕುವಿಗೂ ಅರ್ಥವಾಗಬೇಕು. ಅವರ ಗರ್ವವನ್ನು ಮುರಿಯುವಂತೆ ಇದು ನೂಕಿಗಳಿಗೆ ಹೊಡೀರಿ. ತಲೆಗೆ ಬೀಳುತ್ತ ಮಧ್ಯ ಮಾರ್ಗದ ಅರಸನ ಅತಿಶಯ ಭೀತಿಯಲಿ ವಾಯ್ದೆರೆದು ದಾನಿ ಮಾಡಗನ ಕರೆ ಊತ ಕಾಟ ಕಾಟನ್ನ ಅವರಿಗೆ ಸುರರು ನೂಕಿದರಿಂದು ತಾನು ಜಗ್ಗರಿತ ಬಹುದಿ ವ್ಯಾಧೆಯೋಡ ಒಡವೆನೆಯೋ ಹರ ಹರಾಯನು ತೋದರಿದನು ಸಂಕ್ಲೇಶದಿಂದ ಕರ ಕರ ಘೋಷದಿಂದ ಅಯ್ಯೋ, ಇದೇನಾಯಿತು? ಇಂದ್ರರಾಜ್ಯಂತೆ ಸುರರು ನನ್ನ ವಿಮಾನವನ್ನೇ ಕೆಳಗೆ ಒದ್ದು ನೂಕಿ ಬಿಟ್ಟರಲ್ಲ. ತಲೆ ಕೆಳಗಾಗಿ ಭೂಮಿಯೊಳಗೆ ಧಾವಿಸುತ್ತಿರುವಂತಹ ನಾನು ಈ ಭೂಮಿಗೆ ಬಿದ್ದರೆ ತನು ಜರ್ಜರಿತವಾಗಿ ಚೂರು ಚೂರಾಗಿ ಹೋಗುವುದಿಲ್ಲವೇ? ಓ ತಪೋಧನರಾದಂತಹ ವಿಶ್ವಾಮಿತ್ರರೇ, ವಿಶ್ವಾಮಿತ್ರರೇ, ನನ್ನ ಯಾರ್ತನಾದವು ನಾನು ಕೆಳಗೆ ಬೀಳುತ್ತಿದ್ದೇನೆ ಸ್ವಾಮಿ. ನನಗುಂಟಾಗಿರುವಂತಹ ಈ ಭಯಾನಕ ಸ್ಥಿತಿಯನ್ನು ನಾನು ಹೇಗೆ ಸಹಿಸಿಕೊಳ್ಳಬೇಕು? ನನ್ನ ತಪಶಕ್ತಿಯನ್ನು ಎಂಬುದನ್ನು ತೋರಿಸಿಕೊಡ್ತೇನೆ. ಅದು ನಿನಗಾಗಿ ದಕ್ಷಿಣ ದಿಕ್ಕಿನಲ್ಲಿ ದಿವ್ಯ ಲೋಕವೊಂದನ್ನು ನಿರ್ಮಿಸಿದ್ದೇನೆ. ನನ್ನ ಸಂಕಲ್ಪದಂತೆ ನಿರ್ಮಿಸಲ್ಪಟ್ಟಿರುವ ಆ ಲೋಕದಲ್ಲಿ ದೇವಗಣ, ಅಪ್ಸರಗಣ, ಋಷಿಗಣದಿಂದ ದಿವ್ಯವಾದಂತಹ ಭೋಗವನ್ನು ಅನುಭವಿಸುತ್ತ ನೀನು ಅಲ್ಲಿ ಸುಖವಾಗಿರು. ಅದು ತ್ರಿಶಂಕು ಸ್ವರ್ಗವೆಂದು ಲೋಕ ಪ್ರಸಿದ್ಧವಾಗಲಿ. ಏನು ಪ್ರತಿ ಸ್ವರ್ಗ ನಿರ್ಮಾಣ? ಛೇ 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 ಛೇ. ಈಗ ಹೀಗೆ ದಿಕ್ಪತಿಗಳಲ್ಲಿ ನೋಡಿದರೆ ವಿಶ್ವಾಮಿತ್ರನ ಗರ್ವ ಮೇರೆ ಮೀರುತ್ತಾ ಇದೆ. ತ್ರಿಶಂಕುವಿನ ಮಹತ್ವಾಕಾಂಕ್ಷೆ ಅದು ಮಿತಿ ಮೀರಿದ್ದು, ವಿಶ್ವಾಮಿತ್ರನ ಗರ್ವ ಅದು ಮಿತಿ ಮೀರಿದ್ದು. ಇದಕ್ಕೇನು ಪ್ರೇರಣೆ ಅಂತ ನಮಗೆ ಗೊತ್ತುಂಟು. ವಿಶ್ವಾಮಿತ್ರನ ತಪಸ್ಸನ್ನು ಮೆರೆಸುವುದಲ್ಲ, ವಸಿಷ್ಠರಿಗಿಂತ ತಾನು ದೊಡ್ಡವ ಅಂತ ತೋರಿಸಿಕೊಡುವುದು. ಇಲ್ಲದಿದ್ರೆ ಈ ಚಂಡಾಲನಿಗೆ ಅವನು ಸ್ವರ್ಗವನ್ನು ಒದಗಿಸ್ತಾನೆ. ತ್ರಿಶಂಕುವಿನ ಮೇಲೆ ಅನುಗ್ರಹವೂ ಅಲ್ಲ. ಅಂದ್ರೆ ಇದು ರಾಜಸ ತಾಮಸ ಗುಣಗಳಿಂದ ಪ್ರೇರಿತವಾದಂತಹ ಯಾಗ. ಅದರ ಫಲವಾಗಿ ಬರ್ತಾ ಇರುವುದೇನು? ದಕ್ಷಿಣ ದಿಕ್ಕಿನಲ್ಲಿ ಸ್ವತಂತ್ರ ಸ್ವರ್ಗ ನಿರ್ಮಾಣ. ಇದರ ಅರ್ಥ ಏನು? ಈ ಸ್ವರ್ಗಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಆಯ್ತಲ್ಲ. ದೇವತೆಗಳು ಕೈಕೊಂಡ ಕ್ರಮ ಏನಿದೆ? ಈ ತ್ರಿಶಂಕುವನ್ನು ಕೆಳಗೆ ತಳ್ಳಿತ್ತು, ಅದು ಅರ್ಥಹೀನ ಅಂತ ಆಯ್ತು. ಈಗ ನಾವಿಲ್ಲಿ ಬರಿದ ಸುಮ್ಮನಿದ್ದು ಕಾಲ ಕಳೆಯುವುದಲ್ಲ, ನಮ್ಮ ಅಸ್ತಿತ್ವದ ಪ್ರಶ್ನೆ, ತ್ರಿಮೂರ್ತಿಗಳ ನಿರ್ಮಿಸಿದಂತಹ ವ್ಯವಸ್ಥೆಯ ಪ್ರಶ್ನೆ. ಆದ್ರಿಂದ ವಿಶ್ವಾಮಿತ್ರನನ್ನು ಪ್ರಶ್ನಿಸಬೇಕಾಗಿದೆ. ಈಗಿಂದೀಗಲೇ ಕೆಳದಿಳಿದು ಹೋಗೋಣ, ಮುಂದೆ ಹೋಗೋಣ.
ತೊಲಗು ಸುಮ್ಮನೆ ಮುಡಿಮ ಮುಳಿದು ಮುಳಿದು ಬೇಸರು. ಎಲ್ಲಾ ತಪಸ್ವಿ ಗಾದಿಕುಮಾರ, ಏನು ಲೋಕದ ಧರ್ಮ ವ್ಯವಸ್ಥೆ, ತ್ರಿಮೂರ್ತಿಗಳಿಂದ ನಿಲ್ಲಿಸಲ್ಪಟ್ಟಂತಹ ಸ್ವರ್ಗ, ವೇದೋಕ್ತವಾದ ಆಶಯ ಧರ್ಮ, ಇದನ್ನೆಲ್ಲ ಪ್ರಶ್ನೆ ಮಾಡುವವನಂತೆ ಈ ಕೃತ್ಯಗಳನ್ನು ಮಾಡ್ತಾ ಇದ್ದಿ. ಏಕೆ ತ್ರಿಶಂಕುವಿಗೆ ಪ್ರತ್ಯೇಕ ಸ್ವರ್ಗ ನಿರ್ಮಾಣ ಮಾಡಿದ್ದಿ. ನೀನೊಬ್ಬ ದಸ್ಯವಾದ್ರೆ, ನೀನೊಬ್ಬ ಅನಾರ್ಯನಾದ್ರೆ ನಾವು ಪ್ರಶ್ನಿಸ್ತಿರ್ಲಿಲ್ಲ. ಆರ್ಯ ಕುಲದಲ್ಲಿ ಜನಿಸಿ ಮಹಾತ್ಮನಾಗಿ ತಪಸ್ವಿಯಾಗಿದ್ದಿ, ನಿನ್ನ ಬಗ್ಗೆ ನಮ್ಗೆ ಅಗೌರವ ಅಂತ ತಿಳಿಯಬೇಡ. ಆದರೆ ನಿನ್ನ ಅಕ್ರಮ ಮೇರೆ ಬೇರ್ತಾ ಇದೆ. ಏನು ದೇವತೆಗಳನ್ನೆಲ್ಲ ಧಿಕ್ಕರಿಸುವ ಯೋಜನೆ? ಅನುಮಾನವೇ? ಇನ್ನು ನಾಳೆ ತ್ರಿಮೂರ್ತಿಗಳನ್ನು ಬದಲಾಯಿಸ್ತೀಯಾ? ಬದಲಿಸಬೇಕಾದ್ರೆ ನೋಡೋಣ. ಬೇರೆ ಬ್ರಹ್ಮನನ್ನು ಸೃಷ್ಟಿಸ್ತೀಯ ನೀನು? ಲಯಾಧಿಕಾರಿಯನ್ನೇ ಬೇರೆ ಮಾಡ್ತೀಯ? ವ್ಯವಸ್ಥೆಯನ್ನೇ ಅಡಿಮೇಲು ಮಾಡುವುದಕ್ಕೆ ಹೊರಟಿದ್ದಿ. ಎಲ್ಲ ತಪಸ್ವಿ, ನಿನ್ನ ಕೆಲಸ ಏನು? ತಪಸ್ವಿಯಾಗಿ ಆತ್ಮೋದ್ಧಾರವನ್ನು ಮಾಡಬೇಕು, ಮನಸ್ಸಿದ್ರೆ ಲೋಕೋದ್ಧಾರವನ್ನು ಮಾಡಬೇಕು, ದೇವತೆಗಳನ್ನು ಸಂಪ್ರೀತಿಪಡಿಸುವ ಯಾಗಗಳನ್ನು ಮಾಡಿಸಬೇಕು, ದೇವತೆಗಳನ್ನೇ ಕ್ರುದ್ಧರನ್ನಾಗಿಸಿ ತ್ರಿಮೂರ್ತಿಗಳ ಸಂಕಲ್ಪವನ್ನೇ ಅಡಿಮೇಲು ಮಾಡಿ ಇರುವ ವ್ಯವಸ್ಥೆಯನ್ನೇ ಬದಲಾಯಿಸಿದ್ರೆ ಬೇರೊಂದು ವ್ಯವಸ್ಥೆಯನ್ನು ಕೊಡಲು ನೀನು ಸಮರ್ಥನೇ? ಇದನ್ನು ಯೋಚಿಸಬೇಕು. ಈ ಮೂಲಭೂತವಾದಂತಹ ನಮ್ಮ ಯಾವತ್ತು ವೈದಿಕ ಧರ್ಮದ ಚೌಕಟ್ಟನ್ನೇ ಭಂಗಿಸುವುದಕ್ಕೆ ಹೊರಟ ನಿನ್ನನ್ನು ನೀನು ತಪಸ್ವಿ ಎಂದು ತಿಳಿದಿದ್ರು, ಇದು ವಜ್ರಧಾರಿಯಾದಂತಹ ನಾನು ಈ ವಜ್ರದಿಂದಲೇ ಶಿಕ್ಷಿಸಬೇಕಾದೀತು. ಎಚ್ಚರ, ಜೋಕೆ. ಅದಕ್ಕಾಗಿಯೇ ನಿನ್ನ ಶಿಕ್ಷೆ ಕೊಡುವುದಕ್ಕೆ ಸಿದ್ಧರಾಗಿ ನಿಂತಹ ಯಮನನ್ನೇ ಬಳಿಯಲ್ಲಿ ನಿಲ್ಲಿಸಿದ್ದೇನೆ. ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಇನ್ನಾದರೂ ಪರಾವರ್ತನಾಗು. ಇವನನ್ನು ಬಿಡು, ನಿನ್ನಷ್ಟಕ್ಕೆ ನೀನು ತೆರಳು. ಆ ತ್ರಿಶಂಕುವಿಗೆ ಸ್ವರ್ಗವನ್ನು ಕೊಡಿಸಿದರೆ ನಿನಗೆ ಹೊಟ್ಟೆಯಲ್ಲಿ ಸಂಕಟ. ಅವನು ಯಾರು ಗೊತ್ತೇ? ಯಾರು? ನನ್ನ ಶಿಷ್ಯ. ಈತ ಗುರುಗ ಶಾಪದಿಂದ ಜಾತಿಗೆದ್ದ ಮೇಲೆ ಸ್ವರ್ಗ ವೇದ ಕಿವಗೆ ನುತ್ತ ದೇವನಾಥ ಬೇಸರು. ಸದ್ಭಾವಪ್ರೇರಿತನಾಗಿ 100 ಅಶ್ವಮೇಧಗಳನ್ನು ಮಾಡಿದ. ಮಾಡಲಿ. ಆ ತ್ರಿಶಂಕುವಿನಲ್ಲಿ ನಿನಗೆ ಗೌರವ ಭಾವನೆ ಇಲ್ಲ. ಆಹಾ. ಇಂದ್ರ, ಗೌರವವಾಗಿ ಮರ್ಯಾದೆಯಾಗಿ ಹವಿಸ್ಸನ್ನು ನೀಡಲು ನಿನ್ನನ್ನು ಕರೆದರೆ ನೀನು ಬರುವುದಿಲ್ಲ. ಈಗ ಅವನು ಕೆಳಗಿಳಿಯಲ್ಲ, ಕೆಳಗಿಳಿದವನು ಮೇಲೇರನೆಂಬ ಧೈರ್ಯ ನಿನಗಿದೆಯೇನು? ಸ್ವರ್ಗವನ್ನು ತ್ರಿಶಂಕುವಿಗಾಗಿ ನಾನೇ ನಿರ್ಮಿಸಿದವು. ಯಾಕೆ? ಲೋಕ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದಕ್ಕೆ, ಹೀಗೆ ಇರಬೇಕೆಂದು ಶಾಸನ ವಿಧಿಸುವುದಕ್ಕೆ ನಾನು ಸಮರ್ಥನೆಂಬುದನ್ನು ಪ್ರಕಟಿಸುತ್ತೇನೆ. ಅನ್ಯಮಿಂದ್ರಂ ಕರಿಷ್ಯಾಮಿ. ಅಷ್ಟು ಸತ್ತವುಳ್ಳ ಮುನಿಗಳ ಮುಖಂಡವನ್ನು ಮೀರವಲ್ಲ. ಈ ಚಂಡಕೌಶಿಕನನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಕುದುರೆಯನ್ನು ಕದ್ದವನು ಇಂದ್ರಾಸನದಲ್ಲಿರಬಹುದು, ಭ್ರೂಣ ಹತ್ಯೆಯನ್ನು ಮಾಡಿದವನು ಇಂದ್ರಾಸನದಲ್ಲಿರಬಹುದು, ಗುರುವನ್ನು ಕೊಂದವನು ಇಂದ್ರಾಸನದಲ್ಲಿರಬಹುದು ಎಂದಾದರೆ ಗುರುವಿನ ಶಾಪಕ್ಕೊಳಗಾದವನು ಸ್ವರ್ಗವನ್ನೇರಿದರೆ ನಿನಗೇಕೋ ಮಾತ್ಸರ್ಯ. ಆದ್ದರಿಂದಲೇ ಈತ ವೀರ, ಈತ ಧೀರ, ನೀತಿವಂತನ ತ್ರಿಶಂಕು. ಇವನಿಗೆ ಸ್ವರ್ಗವನ್ನು ಕೊಡ್ತೇನೆ, ಮೀರಿದರೆ ನಿನ್ನನ್ನು ಉಳಿಸುವುದಿಲ್ಲ. ವಿಶ್ವಾಮಿತ್ರ ತನ್ನಲ್ಲಿ ತಪಶಕ್ತಿ ಇದೆ, ಬಲವಿದೆ, ಯೋಗ್ಯತೆ ಇದೆ ಅಂತ ಏನಾದ್ರೂ ಮಾಡಿದರೆ ನಡೆದೀತು ಅಂತ ತಿಳಿಬೇಡ. 3 ಪಾಪಗಳು ಮಾಡಿದ್ರಿಂದಲೇ ಸತ್ಯವ್ರತರು ಹೋಗಿ ತ್ರಿಶಂಕುವಾಗಿದ್ದಾನೆ. ಹುಟ್ಟುವಾಗ ಸತ್ಯವ್ರತ, ಮತ್ತೆ ತ್ರಿಶಂಕು. ಇವನು ಉತ್ಥಾನಗಳೆಲ್ಲ ಪತನಗೊಂಡಂತಹ ಜೀವ. ಮೇಲಾಗಿ ಗುರು ಶಾಪ ಬಂದದೆ. ಏನು ಗುರು ನಿನ್ನ ಪ್ರತಿಸ್ಪರ್ಧಿ ಅಂತ ಅವ ಕೊಟ್ಟ ಶಾಪ ಏನು ವರ ಆಗುವುದಿಲ್ಲ. ಈ ಚಂಡಾಲನಿಗೆ ನೀನು ಸ್ವರ್ಗ ಕೊಡಿಸ್ತೀಯಲ್ಲ, ಏನು ಕತ್ತೆಯನ್ನು ಕುದುರೆಯನ್ನಾಗಿಸುವ, ಹುಲಿಯನ್ನು ದನವನ್ನಾಗಿಸುವ ಯೋಚನೆಯೋ? ತಪಶಕ್ತಿಯ ದುರುಪಯೋಗವಾದೀತು, ಪರ್ಯಾಯವಾಗಿ ನರಕ ಸಿದ್ಧಿಸಿತು. ಎಚ್ಚರ. ಲೋಕಲೋಕಗಳನ್ನೇ ನಿರ್ಮಿಸಬಲ್ಲೆ, ಮುನಿಗಳೇ ನಾಶಪಡಿಸಬಲ್ಲೆ. ಆದ್ದರಿಂದಲೇ ಈ ತ್ರಿಶಂಕುವಿಗೆ ಕೊಟ್ಟ ಸ್ವರ್ಗವನ್ನು ಹಾಗೆ ಉಳಿಸ್ತೇನೆ. ನನ್ನ ಯೌಗಿಕ, ಮಾನಸಿಕ, ದೈಹಿಕ, ಭೌತಿಕ ಸತ್ವವೇನು ಎಂಬುದನ್ನು ತೋರಿಸಿಕೊಡ್ತೇನೆ. ಅಯ್ಯ, ಲೋಕದ ಧರ್ಮವನ್ನು ಪಾಲಿಸ್ತಕ್ಕಂತಹ ದೇವತೆಗಳು, ಅವರಲ್ಲಿ ಏನು ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತ ತಿಳಿದೆಯೋ? ದೇವತೆಗಳ ಶಕ್ತಿ ಏನು, ದೇವತೆಗಳ ಸಾಮರ್ಥ್ಯ ಏನು, ದೇವತೆಗಳಿಗಿದ್ದಂತಹ ಕಾರ್ಯವ್ಯಾಪ್ತಿ ಏನು, ಇದನ್ನು ನಾವು ತೋರಿಸಿಕೊಡ್ಬೇಕಾಗ್ತದೆ. ನೋಡೋಣ.
ಸಕ ಪತ ಪತದ ಹೊರಗ ಸಮಾಗಲ ಅನುಪರ ಶ್ವಸನ ಸಕ ಪತದ ಹೊರಗ ಸಮಾಗಲ ಅನುಪರ ನಿಲ್ಲಿಸುವುದೆಂದರು ದಿವಿಗರಲ್ಲಿ ವಿಶ್ವಾಮಿತ್ರ ಮಹರ್ಷಿ, ಸ್ವರ್ಗಾಧಿಪತಿ, ನಿನ್ನ ಶಕ್ತಿ ಸಾಮರ್ಥ್ಯ ಸಂಕಲ್ಪದ ಹಿಂದಿರುವ ಸತ್ಯವನ್ನು ಗುರುತಿಸಲಾರದೆ ಒಂದು ಕ್ಷಣ ನಾನು ಭ್ರಮಿಸಿದ್ದು ನಿಜ. ಆದರೆ ಪ್ರಶ್ನಿಸಬೇಕಾದ ನನಗೆ ಅನಿವಾರ್ಯವಾಗಿತ್ತು. ಹೌದು ತಪಸ್ವಿ, ನೀನು ಮಾಡಿದ ಈ ಸ್ವರ್ಗ ನಿರ್ಮಾಣ ಏನುಂಟು ಅದನ್ನು ನಾನೂ ಗೌರವಿಸ್ತೇನೆ. ವೈಯಕ್ತಿಕವಾಗಿ ನನಗೂ ನಿನಗೂ ಏನೇನೂ ದ್ವೇಷವಿಲ್ಲ. ನ್ಯಾಯನಿಷ್ಠನಾದಂತಹ ತ್ರಿಶಂಕುವಿಗಾಗಿ ಸ್ವರ್ಗ ನಿರ್ಮಾಣವಾಗಿದೆ. ಸ್ವರ್ಗದ ಮರ್ಯಾದೆ ಉಳಿಸುವುದಕ್ಕಾಗಿ ನಾನು ಹೋರಾಡಬೇಕಾಯ್ತು. ಅಯ್ಯ, ವೇದಗಳಲ್ಲಿ ಮಾನವನು ಸಶರೀರನಾಗಿ ಸ್ವರ್ಗವನ್ನು ಏರಬಹುದಾದ ಯಜ್ಞವನ್ನು ಹೇಳಲ್ಪಟ್ಟಿಲ್ಲ. ನನಗೂ ಗೊತ್ತು. ಆದ್ದರಿಂದಲೇ ಅಂಗೀರಸರನ್ನು ಕೇಳಿದಾಗ ಹೀಗೆ ಮಾಡಿದರೂ ಮಾಡಬಹುದು, ಆದರೆ ಯಜ್ಞ ಕೊನೆಯಾಗುವುದರ ಮುನ್ನ ನೀನು ಉಗ್ರನಾಗಕೂಡದು ಎಂದು ಸ್ಪಷ್ಟವಾಗಿಯೇ ತಿಳಿಸಿದ್ದರು. ಅಳುತ್ತಿದ್ದಂತಹ ಆ ತ್ರಿಶಂಕುವಿಗೆ ಧೈರ್ಯವನ್ನು ಹೇಳಿದ ನಾನು ಉಗ್ರನಾದೆ. ನೀನು ವಸಿಷ್ಠರಿಗಿತ್ತ ಮಾತು ನನಗೂ ಜ್ಞಾಪಕದಲ್ಲಿದೆ. ವಸಿಷ್ಠನೋ ವಾಸಿಷ್ಠನೋ ಆ ಗೋತ್ರದಲ್ಲಿ ಹುಟ್ಟಿದವರು. ಯಜ್ಞದಲ್ಲಿ ಪಾಲ್ಗೊಳ್ಳದೇ ಇದ್ದರೆ ನೀನು ಹವಿಸ್ಸನ್ನು ಸ್ವೀಕರಿಸುವುದಿಲ್ಲ. ಬಲಾತ್ಕಾರವಾಗಿ ಮಂತ್ರಾಧೀನರಾದ ನಿನ್ನನ್ನು ಕರೆಸಿಕೊಂಡೇನೆಂದು ಬೇಸರಿಸಿದರು. ಇದಕ್ಕೊಂದು ನಿಯಮವನ್ನು ಮಾಡ್ತೇನೆ. ವಾಯು ಮಾರ್ಗದ ಹೊರಗೆ ಈ ತ್ರಿಶಂಕು ಸ್ವರ್ಗ ದೇವತೆಗಳ ಪಥಕ್ಕೆ ಬಾಧಕವಾಗದಂತೆ, ನಿನ್ನಂತೆ ಸಕಲ ಭೋಗಗಳು ಆತನಿಗೆ ಪ್ರಾಪ್ತವಾಗಲಿ. ಆದರೆ ಸ್ವರ್ಗಕ್ಕೆ ಅದು ಪ್ರತಿಯಾಗದಂತೆ ಇರಲಿ. ನಿನ್ನ ಸೃಷ್ಟಿಶೀಲತೆ, ಬೇರೊಬ್ಬ ಇಂದ್ರನ ಸೃಷ್ಟಿಸ್ತೇನೆ ಎಂಬ ಸಂಕಲ್ಪ ಅದು ಲೋಕಕ್ಕೆ ಆದರ್ಶವಾಗಿ ನಿಲ್ಲುವಂತೆ, ಮೂಲ ವ್ಯವಸ್ಥೆಯೂ ಪೆಟ್ಟಾಗದಂತೆ ಹವಿರ್ಭೋಜನ, ಆಕಾಶಗಮನ, ವರಪ್ರದಾನ ಈ ಮೂರನ್ನು ನುಡಿದು ಸಮಸ್ತವನ್ನೂ ತ್ರಿಶಂಕು ಅನುಭವಿಸಿ ಆಗಲಿ. ಮೂಲವಾಗಿ ಇಂದ್ರನಿಗಿದ್ದಂತಹ ಸಾಮರ್ಥ್ಯ ಶಕ್ತಿ ಸ್ಥಾನವು ಉಳಿಯುವ ಹಾಗೆ ವಿಶ್ವಾಮಿತ್ರನ ಸೃಷ್ಟಿಶೀಲತೆಯು ಬೆಳಗುವ ಹಾಗೆ ತ್ರಿಶಂಕು ಸ್ವರ್ಗದ ಈ ಪ್ರಕರಣ ಲೋಕಕ್ಕೊಂದು ಪಾಠವಾಗಲಿ, ಮಂಗಲಕರವಾಗಲಿ. ಪರಶು ಧಾರಿಗೆ ಭಕ್ತ ಪುರೇವರಗೆ ಪುರದ ಭೂಷಣ